ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಒಂದೇ ತಿಂಗಳಿಗೆ ಕೈಗೆ ರೊಟ್ಟಿಯಂತೆ ಕಿತ್ತು ಬರ್ತಾ ಇದೆ ಡಾಂಬರು. ಗೌರಿಬಿದನೂರು ತಾಲೂಕಿನ ಇಡುಗೂರು ಗಾಂಧಿನಗರ ಮಾರ್ಗದಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ರಸ್ತೆಯ ಅವ್ಯವಸ್ಥೆ ಇದು. ಪಂಚಾಯತ್ ರಾಜ್ ಇಲಾಖೆಯ ಕಳಪೆ ಕಾಮಗಾರಿಗೆ ಸ್ಥಳೀಯರು ಗ್ರಾಮಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಇಂಜಿನಿಯರ್ಗಳ ಕೈಚಳಕಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಸಿಎಂ ಅನುದಾನದಡಿ ನಿರ್ಮಾಣವಾದಂತಹ ರಸ್ತೆಯಲ್ಲಿ ಗುಂಡಿಮಯ, ಇದು ರಸ್ತೆನೋ ಅಥವಾ ಸಂಡಿಗೆ ಹಪ್ಪಳವೋ ಅಂತೇಳಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ರೊಟ್ಟಿ ತರ ಕಿತ್ತು ಬಂದಿದೆ ಡಾಂಬಾರ್. ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇಡಗೂರು ಗಾಂಧಿನಗರದ ಗ್ರಾಮಸ್ಥರು. ಭ್ರಷ್ಟ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಅಂತೇಳಿ ಆಗ್ರಹಿಸಿದ್ದಾರೆ. ರಸ್ತೆ ಸರಿಯಿಲ್ಲ, ಗುಂಡಿಗಳಿರುತ್ತೆ, ಬಿದ್ದು ಗಾಯ ಆಗತ್ತೆ, ಎಷ್ಟೊಂದು ಜನಕ್ಕೆ ಜೀವ ಕಳ್ಕೊತಾರೆ. ಈ ಥರದ್ದೆಲ್ಲ ಸಂದರ್ಭದಲ್ಲಿ ನಮಗೊಂದು ಕರೆಕ್ಟ್ ರೋಡ್ ಹಾಕ್ಕೊಡಿ, ರಸ್ತೆ ಮಾಡಿಕೊಡಿ ಅಂತ ಕೇಳ್ಕೊಂಡ್ರೆ ಈ ತರದ ಕಾಮಗಾರಿಯನ್ನ ನಡೆಸಿ ಕಳಪೆ ಗುಣಮಟ್ಟದ ರಸ್ತೆಯನ್ನ ಹಾಕಿರೋದಕ್ಕಾಗಿ ಆ ಭಾಗದ ಜನ ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಬೆಚ್ಕೋಳನ ಗ್ರಾಮದಲ್ಲಿ ಸ್ಟಾರ್ ಹಾಕಿದ್ರು. ರೋಡ್ ಕೆಲಸ ಮಾಡಿದ್ರ ಮೇಲೆ ಮೊದ್ಲೇನ ನಾವು ಗಲಾಟೆ ಮಾಡಿದ್ವಿ. ಸ್ಟಾರ್ ಹಾಕಕ್ ಮುಂಚೆ ನಾನು ನೀಟಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡಿ ಅಂದ್ರೆ ಕೇಳಿಲ್ಲ. ರೌಡಿಜಮ್ ಮಾಡಿ ಕೆಲಸ ಮಾಡಿರೋದು. ಎಕ್ಸಿಟ್ ಇಂಜಿನಿಯರ್ ಆಗ್ಬೇಡ ಅಂತ ಹೇಳಿದ್ರು, ಅವ್ರ ಮಾತನ್ನು ಕೇಳ್ದಿರ, ಅವ್ರು ಯಾರ ಮಾತ ಕೇಳ್ದಿರ, ಲಂಚ ಕೇಳಿದಿರ ಅಂತ ಲಾಸ್ಟ್ ಮೇಲೆ ನಮ್ಮ ಮೇಲೆ ರಿವರ್ಸ್ ಬಂದಾರೆ. ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಯಾರಿಗೆ ಪೊಲೀಸ್ ಅವ್ರನ್ನ ಕರೆಸಿದ್ರು. ನಾವು ಪೊಲೀಸ್ ಅವ್ರಿಗೂ ಜಗ್ಗಿಲ್ಲ, ಆದ್ರೂ ಅವ್ರು ಮಾಡೋ ಕೆಲಸನ ಮಾಡವ್ರೆ. ನಮ್ಗೆ ಏನು ಸ್ಪಂದನೆ ಕೊಟ್ಟಿಲ್ಲ. ಇದು ಸ್ಟಾರ್ ರೋಡ್ ಹಾಕಿರೋದು 3 ತಿಂಗಳು ಬಾಳ್ಕೆ ಬರಲ್ಲ. ದೌರ್ಜನ್ಯನ ಕೆಲಸ ಮಾಡ್ಕೊಂಡು ಹೋಗವ್ರೆ. ಅದರಿಂದ ನಾವು ಕ್ವಾಲಿಟಿನೇ ಇಲ್ಲ. ಸ್ಟಾರ್ ಹಾಕಿರೋದು ಕ್ವಾಲಿಟಿನೇ ಇಲ್ಲ. 20 ದಿವಸ ಆಯ್ತು, 25 ದಿವಸ ಆಯ್ತು ಸ್ಟಾರ್ ಹಾಕಿ. ಸುಮ್ನೆ ಕೈಯಾಗ ಅಂದ್ರೂ ಸ್ಟಾರ್ ಎಲ್ಲ ಧೂಳು ಹಾಕಿಲ್ಲ, ಏನಿಲ್ಲ. ಕೈಯಲ್ಲಿ ಕೆರೆದ್ರೆ ಸ್ಟಾರ್ ಎಲ್ಲ ಎದ್ದು ಬರ್ತೈತೆ. ಇದು ಆ ಭಾಗದ ಜನರು ಹೇಳ್ತಾ ಇರುವಂತ ವಿಚಾರ ಗಮನಿಸ್ತಾ ಇದೀವಿ. ಯಾಕಂತಂದ್ರೆ ನೋಡಿ, ಈಗ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಬಟ್ ಈಗ ಸರಿಯಾದಂತ ರಸ್ತೆಯನ್ನ ಮಾಡ್ಕೊಡೋದಕ್ಕೆ ಅಧಿಕಾರಿಗಳಿಗೆ ಏನ್ ಕಷ್ಟ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ತರಾತುರಿಯಲ್ಲಿ ಮಾಡದಂತ ಈ ಕಳಪೆ ಕಾಮಗಾರಿಯಿಂದಾಗಿ ಆ ಭಾಗದ ಜನ ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಬಟ್ ಒಂದು ಸರಿಯಾದಂತ ರಸ್ತೆಯನ್ನ ಹಾಕೋದಕ್ಕೆ ಅಧಿಕಾರಿಗಳಿಗೆ ಏನ್ ಕಷ್ಟ ಅಂತ, ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿ? ಪ್ರಭು, ಖಂಡಿತ. ಏನು ಒಂದು ಗ್ರಾಮ ಅಂದ್ರೆ ಆ ಗ್ರಾಮಕ್ಕೆ ಸೂಕ್ತವಾಗಿರ್ತಕ್ಕಂಥ ರಸ್ತೆ ಬೇಕು ಅಂತೇಳಿ ಇಡೀ ಗ್ರಾಮದ ಒಂದು ಜನರ ಕನಸಾಗಿರ್ತದೆ. ಆದ್ರೆ ಗೌರಿಬಿದನೂರು ತಾಲೂಕಿನ ಏನು ಗಾಂಧಿನಗರ ಮತ್ತೆ ಇಡುಗೂರು ಗ್ರಾಮಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿ 3 ಕಿಲೋಮೀಟರ್ ರಸ್ತೆ ಹಾಕಿದ್ದಾರೆ. ಆದ್ರೂ ಆ ರಸ್ತೆ ಹಾಕಿರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಆ ರಸ್ತೆ ಕಿತ್ತು ಬಂದಿರ್ತಕ್ಕಂಥದ್ದು. ಏನು ಚಪಾತಿ ರೊಟ್ಟಿ ನಾವು ಹೇಗೆ ಹೆಂಚ್ ಮೇಲೆ ಎತ್ತುತ್ತೀವಿ ಆ ರೀತಿಯಾಗಿ ಏನು ಡಾಂಬರ್ ರಸ್ತೆ ಕಿತ್ತು ಬರ್ತಾ ಇರ್ತಕ್ಕಂಥದ್ದು. ಸುಮಾರು 3 ಕಿಲೋಮೀಟರ್ ಸಹ ಇದೇ ರೀತಿ ಕಳಪೆ ರಸ್ತೆಯನ್ನು ಹಾಕಿದ್ರೆ ಆ ಗ್ರಾಮಸ್ಥರು ಸಹ ರಸ್ತೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಒಂದು ಅಡ್ಡ ಹಾಕಿದ್ದಾರೆ. ಈ ರೀತಿ ರಸ್ತೆ ನಮಗೆ ಬೇಡ, ಕ್ವಾಲಿಟಿ ರಸ್ತೆಯನ್ನ ಕೊಡಿ ಅಂತೇಳಿ. ಆದ್ರೆ ಇಲ್ಲಿ ಇಂಜಿನಿಯರಿಂಗ್ ಕೈಚಳಕ ಮತ್ತೆ ಅಧಿಕಾರಿಗಳ ಒಂದು ದುರ್ವರ್ತನೆಯಿಂದ ಈ ರೀತಿಯಾಗಿ ದುಡ್ಡು ಜೋಬಿಗೆ ಹಾಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಅಧಿಕಾರಿಗಳು ಮತ್ತೆ ಇಂಜಿನಿಯರಿಂಗ್ ಇಬ್ರು ಶಾಮೀಲಾಗಿ ಈ ರೀತಿಯಾಗಂತ ಒಂದು ಕಳಪೆ ರಸ್ತೆಯನ್ನು ಹಾಕಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ವಿಪರ್ಯಾಸ ಅಂತ ಹೇಳ್ಬೋದು. ಇಡೀ ಗ್ರಾಮದ ಜನರು ಹೋಗಿ ಅಲ್ಲ ಆ ಒಂದು ರಸ್ತೆಯನ್ನ ಡಾಂಬರೀಕರಣ ಮಾಡ್ಬೇಕಾದ್ರೆ ಹೋಗಿ ತಡಿತಾರೆ. ಈ ರಸ್ತೆ ನಮಗ್ ಬೇಡ, ಈ ರಸ್ತೆ ನಮ್ಗೆ ಸೂಕ್ತವಾಗಿರ್ತಕ್ಕಂಥ ರಸ್ತೆ ಬೇಕು, ಈ ರೀತಿಯಾಗಿರ್ತಕ್ಕಂಥ ಕಳಪೆ ರಸ್ತೆ ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ, ಸದ್ಯಕ್ಕೆ ನಿಲ್ಸ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಇಂಜಿನಿಯರು ಮತ್ತೆ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರ ಆ ಗ್ರಾಮಸ್ಥರ ಮೇಲೆ ದೌರ್ಜನ್ಯ ಮಾಡಿ ಆ ಒಂದು ರಸ್ತೆಯನ್ನ ಹಾಕಿರ್ತಕ್ಕಂಥದ್ದು. ಇವತ್ತು ಆ ಗ್ರಾಮಸ್ಥರು ಸಹ ಮಾತಾಡ್ತಾ ಹೇಳ್ತಾ ಇದ್ದಾರೆ, ಏನಂದ್ರೆ ಈ ರೀತಿಯಾಗಿರ್ತಕ್ಕಂಥ ನಾವು ಹೋಗಿ ಅಡ್ಡ ಮಾಡಿದ್ವಿ, ಶಾಸಕರ ಗಮನಕ್ಕೂ ತಗೊಂಡ್ಬಂದ್ವಿ. ಆದ್ರೆ ಶಾಸಕರು ಎಲ್ಲ ಒಂದ್ ಕಡೆ ಇವ್ರಿಗೆ ಒಂದು ಸಪೋರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಇವರು ಯಾರು ಇದಾರೆ ಗುತ್ತಿಗೆದಾರ, ಇವ್ರ ಜೊತೆ ಅಧಿಕಾರಿಗಳು ಮತ್ತೆ ಇಂಜಿನಿಯರಿಂಗ್ ಕೂಡ ಶಾಮೀಲಾಗಿ ಈ ರೀತಿಯಾಗಂತ ದುಡ್ಡು ಹೊಡ್ತಕ್ಕಂಥ ಪ್ಲಾನ್ ಮಾಡಿ ಇವತ್ತು ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರಿಗೆ 1.5 ಕೋಟಿ ರೂಪಾಯಿ ಖರ್ಚು ತೋರಿಸಿದ್ದಾರೆ ಅಷ್ಟೇ. ಆದ್ರೆ ಅಲ್ಲಿ ಖರ್ಚಾಗಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ ಕೂಡ ಖರ್ಚಾಗಿಲ್ಲ. ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಜೋಗ್ ಹಾಕೊಂತಕ್ಕಂಥ ಉದ್ದೇಶದಿಂದ ಇವತ್ತು ಇಡೀ ರಸ್ತೆ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇರ್ತಕ್ಕಂಥದ್ದು. ಏನು ಇಡುಗೂರು ಗಾಂಧಿನಗರ ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಗರದಿಂದ ಹೋಗ್ತಕ್ಕಂಥ ಒಂದೇ ಒಂದು ರಸ್ತೆ ಆ ಭಾಗದ ಜನರ ಒಂದು
ಬಹುದಿನಗಳ ಕನಸಾಗಿತ್ತು. ಆದ್ರೆ ಇವತ್ತು ಅಧಿಕಾರಿಗಳು ಮತ್ತೆ ಇಂಜಿನಿಯರ್ರು ಮತ್ತೆ ಅಲ್ಲಿರ್ತಕ್ಕಂಥ ಶಾಸಕರು ಸೇರಿದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅಧಿಕಾರಿಗಳಿಗೆ ಮತ್ತೆ ಇಂಜಿನಿಯರ್ಗೆ ಬಿಸಿ ಮುಟ್ಟಿಸ್ಬೇಕು. ಯಾಕಂದ್ರೆ ಈ ರೀತಿಯಾಗಿ ಶಾಸಕರು ನಮ್ಗೆ ಏನೋ ಮಾಡ್ತಾರೆ, ಈ ಭಾಗಕ್ಕೆ ಏನೋ ಉದ್ಧಾರ ಮಾಡ್ತಾರೆ ಅಂತ ಹೇಳಿ ನಂಬ್ಕೊಂಡಿರ್ತಾರೆ. ಆದ್ರೆ ಈ ರೀತಿಯಾಗಿ ಜನರಿಗೆ ಶಾಸಕರು ಅವ್ರಿಗೆ ಖಡಕ್ ಆದೇಶ ಕೊಡ್ಬೇಕಾಗಿತ್ತು, ಇಂಜಿನಿಯರ್ಗೆ ಮತ್ತೆ ಗುತ್ತಿಗೆದಾರರಿಗೆ. ಅವರೆಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ರ ಅಂತಕ್ಕಂತ ಒಂದು ಆರೋಪ ಕೇಳಿ ಬರತಕ್ಕಂಥದ್ದು. ಇನ್ನಾದ್ರೂ ಈ ಗ್ರಾಮಕ್ಕೆ ಒಂದು ಸೂಕ್ತವಾದ ರಸ್ತೆಯನ್ನ ಹಾಕೋದ್ರಲ್ಲಿ ಅಧಿಕಾರಿಗಳು, ಶಾಸಕರು ಮತ್ತೆ ಇಂಜಿನಿಯರಿಂಗ್ ಮುಂದಾಗ್ತಾರಾ ಇಲ್ವಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.